ಯಾವಾಗಲೂ ಒಂದೇ ಥರ ಪರಾಟ ತಿಂದು ಬೇಸರಾಗಿರ್ತದೆ. ಇವತ್ತು ನಾನು ನಿಮಗೊಂದು ಸ್ಪೆಷಲ್ ಪನ್ನೀರ್ ಪರಾಟ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ. ಅದ್ರ ಜೊತೆ ಒಂದು ಸಿಂಪಲ್ಲಾಗಿ ರಾಯ್ತಾನೂ ಹೇಳ್ಕೊಡ್ತೀನಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ಸ್ವಾಗತ. ಈ ಸ್ಪೆಷಲ್ ಪನ್ನೀರ್ ಪರಾಟಕ್ಕೆ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. 2 ಟೀ ಸ್ಪೂನ್ ನಾನು ಧನಿಯಾ ತೊಗೊಂಡಿನಿ, ಹವೀಜು. ಆಮೇಲೆ 1 ಟೀ ಸ್ಪೂನು ಜೀರಿಗೆ ತೊಗೊಂಡಿನಿ, ಅರ್ಧ ಟೀ ಸ್ಪೂನು ಮೆಣಸು. ಇವನ್ನೆಲ್ಲ ಸ್ವಲ್ಪ ಚಂದ ಹುರ್ಕೊಳ್ಳೋಣ. ಜಾಸ್ತಿ ಹುರಿಬಾರ್ದು, ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರಿಬೇಕು. ಅದಕ್ಕೆ 1-2 ಮುಷ್ಟಿಗೆ ಅಷ್ಟು, ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ ಹಾಕಿ ಅದನ್ನು 1 ನಿಮಿಷ ಹುರಿಯಿರಿ. ಸ್ವಲ್ಪ ಗರಿ ಗರಿ ಆಗಬೇಕು ಸಾಕು. ಒಂದು ವೇಳೆ ಅರ್ಜೆಂಟ್ ಒಳಗೆ ನಿಮಗೆ ಈ ಮಸಾಲೆ ಮಾಡಲಿಕ್ಕೆ ಆಗಿಲ್ಲ ಅಂತಂದ್ರೆ ನೀವು ಏನು ಮಾಡ್ಬೋದು ಅನ್ನೋದನ್ನು ನಾನು ಮುಂದೆ ಹೇಳ್ಕೊಡ್ತೀನಿ. ಇದನ್ನು ಸ್ವಲ್ಪ ಪೌಡರ್ ಮಾಡ್ಕೋಬೇಕು. ಭಾಳ ನುಣ್ಣಗಲ್ಲ, ಸ್ವಲ್ಪ ಉರುಟಾದ್ರೂ ನಡೀತದೆ. ಈ ಮಸಾಲೆ ನಿಮ್ಗೆ ಅರ್ಜೆಂಟ್ ಒಳಗೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಏನು ಮಾಡಬೇಕು ಅನ್ನೋದನ್ನು ಮುಂದೆ ನಾನು ಹೇಳ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಇದರಿಂದ ನಾನು ಹಾಕೋ ಮುಂದಿನ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಬರ್ತದೆ. 1.5 ಕಪ್ ಗೋಧಿ ಹಿಟ್ಟು ತೊಗೊಂಡಿನಿ, ನೀವು ಎಷ್ಟು ಬೇಕಷ್ಟು ತೊಗೊಳ್ರಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಓಂಕಾಳು ಅಜ್ವಾಯಿನ ಒಂದು ಸ್ವಲ್ಪ ತಿಕ್ಕಿ ಹಾಕೋಣ, ಸ್ವಲ್ಪ ಹಿಂಗೆ ಹಾಕೋಣ. ಪರೋಟಕ್ಕೆ ಈ ರೀತಿ ನೀವು ಹಿಟ್ಟನ್ನು ಕಲಸಿದ್ರೆ ಭಾಳ ಟೇಸ್ಟಿಯಾಗಿರ್ತದೆ ಮತ್ತು ಭಾಳ ಗರಿ ಗರಿ ಕ್ರಿಸ್ಪಿ ಆಗ್ತದೆ. 2 ಟೀ ಸ್ಪೂನ್ ತುಪ್ಪ ಕಾಯಿಸಿ ಹಾಕಿನಿ, ಬಿಸಿ ತುಪ್ಪ ಹಾಕಿರಿ. ಬೇಡ ಅಂದ್ರೆ ಬಿಸಿ ಕಾಯಿಸಿರೋ ಎಣ್ಣೆನೂ ಹಾಕ್ಬೋದು. ಆಮೇಲೆ ಇದಕ್ಕೆ ಸ್ವಲ್ಪ ಹಾಲು ಹಾಕಿ ನಾ ಕಲಿಸ್ಲಿಕ್ಕತ್ತೀನಿ. ಹಾಲು ಮತ್ತು ತುಪ್ಪ ಈ ಎಲ್ಲ ಅಜ್ವಾಯಿನೆಲ್ಲ ಹಾಕೋದ್ರಿಂದ ಪರೋಟ ಭಾಳ ಗರಿ ಗರಿನೂ ಆಗ್ತದೆ, ಭಾಳ ಟೇಸ್ಟಿ ಆಗ್ತದೆ. ಸ್ವಲ್ಪ ತುಪ್ಪ ಹಚ್ಚಿ ಚಂದ ಸ್ವಲ್ಪ ಸಾಫ್ಟಾಗಿ ಹಿಟ್ಟು ನಾದ್ಕೋಬೇಕು, ಭಾಳ ಗಟ್ಟಿ ನಾದಬೇಡ್ರಿ. ಇವಾಗ ಇದನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಸೈಡಿಗೆ ಇಡೋಣ. ಈ ರೀತಿ ನೀವು ಕಣಕ ಕಲಿಸಿ ಒಂದು ಸರ್ತಿ ಪರೋಟ ಮಾಡಿ ನೋಡಿರಿ, ಬಹಳ ಕ್ರಿಸ್ಪಿ ಗರಿ ಗರಿಯಾಗಿ ಇರ್ತದೆ. ಇವಾಗ ಒಂದು ಸ್ಪೆಷಲ್ ಇದಕ್ಕೆ ಒಂದು ನಾವು ರಾಯ್ತ ಮಾಡೋಣ. ಈ ರಾಯ್ತನ ನೀವು ಅರ್ಜೆಂಟಾಗಿ ಇನ್ಸ್ಟಂಟಾಗಿ ಮಾಡ್ಬೋದು. ಚಪಾತಿ ಜೊತೆಗೂ ರೊಟ್ಟಿ ಜೊತೆ ಎಲ್ಲ ಜೊತೆನೂ ಟೇಸ್ಟ್ ಚಲೋ ಆಗ್ತದೆ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮೊಸರು, ಸ್ವಲ್ಪ ಸಕ್ಕರೆ, ಸ್ವಲ್ಪ ಸ್ವೀಟ್ ಆಗಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ. ಇದು ಹೆರ್ಕೊಂಡಿರೋ ಸೌಂತಿಕಾಯಿ ಇದೆ. ಈ ಸೌಂತಿಕಾಯಿನ ಹೆರ್ಕೊಂಡು ಭಾಳ ನೀರು ಬಿಟ್ಟಿದ್ರೆ ಸ್ವಲ್ಪ ಹಿಂಡಿ ನೀರನ್ನು ತೆಗೆದು ಬರೀ ಸೌಂತಿಕಾಯಿನ ಹಾಕ್ರಿ, ಇಲ್ಲ ರಾಯ್ತ ಭಾಳ ನೀರಾಗಿಬಿಡ್ತದೆ. ಆಮೇಲೆ ಇದು ತುರಿದಿರೋ ಕ್ಯಾರೆಟ್ ಹಾಕ್ಕೊಂಡಿನಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಕೊಂಡು, ಸ್ವಲ್ಪ ಇದಕ್ಕೆ ಫ್ಲೇವರ್ ಬರಲಿ ಅಂಥೇಳಿ ಸ್ವಲ್ಪ ಪುದೀನ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಹಾಕೀನಿ, ಸ್ವಲ್ಪ ಕೊತ್ತಂಬರಿ ಹಾಕೀನಿ. ಆಮೇಲೆ ಈಗ ನಾವು ಮಾಡಿರೋ ಈ ಮಸಾಲೆ ಹಾಕೀನಿ. ಆಮೇಲೆ ಇದು ಹುರಿದಿರೋ ಶೇಂಗಾದ ಪೌಡರ್, ಸ್ವಲ್ಪ ಉರುಟಾಗಿ ಶೇಂಗಾ ಪೌಡರ್ ಇರಬೇಕು, ಅದನ್ನು ಹಾಕಿ ಚೆಂದ ಕಲಿಸಿಬಿಟ್ರೆ ಆಯಿತು. ಇದು ಒಂದು ಟೇಸ್ಟಿ ಮತ್ತು ಹೆಲ್ದಿ ರಾಯ್ತ ರೆಡಿ ಆಯಿತು. ಈವನ್ ಈ ರಾಯ್ತನ ನೀವು ಪಲಾವ್ಗೂ ಕೂಡ ಯೂಸ್ ಮಾಡ್ಬೋದು. ಈಗ ಇದಕ್ಕೆ ನಾವು ಒಂದು ಸ್ಟಫಿಂಗ್ ರೆಡಿ ಮಾಡೋಣ. ಇದು 200 ಗ್ರಾಮ್ ಪನ್ನೀರ್ ಅದ, ಸ್ವಲ್ಪ ನಾನು ಯೂಸ್ ಮಾಡಿ ಒಂದು ಸ್ವಲ್ಪ ಉಳಿದಿತ್ತು, ಅಂದ್ರೆ 150 ಗ್ರಾಮ್ ಇದು ಇರಬೇಕು. ಇದನ್ನು ತುರ್ಕೊಂಡು ತೊಗೊಳ್ರಿ ಒಂದು ಹೆರ್ಮಣಿಯಿಂದ. ಆಮೇಲೆ ಇದಕ್ಕೆ ಸಣ್ಣದು ಒಂದು ಆಲೂಗಡ್ಡೆ, ಇದು ಆಪ್ಷನಲ್ ಅದ, ಆದರೆ ಇದು ಹಾಕೋದ್ರಿಂದ ಭಾಳ ಟೇಸ್ಟಿನೂ ಆಗ್ತದೆ, ಬೈಂಡಿಂಗು ಚಲೋ ಆಗ್ತದೆ. ಸಣ್ಣದು ಒಂದು ಲಿಂಬೆಹಣ್ಣಿನಕ್ಕಿಂತ ಸ್ವಲ್ಪ ದೊಡ್ಡ ಸೈಜಿಂದ ಆಲೂಗಡ್ಡಿನ ಬೇಯಿಸಿ ಇದ್ರೊಳಗೆ ಹೆರ್ಕೊಂಡು ಹಾಕೋರಿ. ಇವಾಗ ಇದಕ್ಕೆ ನಾವು ಮಾಡಿರೋದು ಈ ಸ್ಪೆಷಲ್ ಮಸಾಲೆ ಹಾಕೋಣ. ಈ ಸ್ಪೆಷಲ್ ಮಸಾಲೆ ನಿಮಗೆ ಅರ್ಜೆಂಟ್ ಒಳಗೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಏನು ಹಾಕಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಇವಾಗ ಸ್ವಲ್ಪ ಕಸೂರಿ ಮೇಥಿ ಸಣ್ಣಗೆ ಇದು ಕ್ರಷ್ ಮಾಡಿ ಹಾಕ್ರಿ. ಆಮೇಲೆ ಸಣ್ಣಗೆ ಹೆಚ್ಚಿರೋ ಹಸಿಮೆಣ್ಸಿನ್ಕಾಯಿ, ಎಷ್ಟು ಬೇಕೋ ಖಾರ ನೋಡಿ ಹಾಕ್ಕೋಬೋದು. ಹಸಿ ಶುಂಠಿ ಚಂದ ಹೆರ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಆಮೇಲೆ ಇದಕ್ಕೆ ಈ ಕ್ಯಾಪ್ಸಿಕಮ್ ನೀವು ಕೆಂಪು ಕಲರ್ದು ಯಾವುದೂ ಬೇಕಾದರೂ ಹಾಕೋರಿ, ಬೇಡ ಅಂದ್ರೆ ಸ್ಕಿಪ್ ಮಾಡಿರಿ. ಸಣ್ಣಗೆ ಹೆಚ್ಚಿ ಕ್ಯಾಪ್ಸಿಕಮ್ ಹಾಕ್ಕೊಂಡಿನಿ ನಾನು. ಆಮೇಲೆ ಸ್ವಲ್ಪ ಉಪ್ಪು, ಬೇಕಾದರೆ ಕ್ಯಾರೆಟ್ ಅದು ಹಾಕೋಬೋದು ನೀವು. ಆಮೇಲೆ ಸ್ವಲ್ಪ ಈ ಆಮ್ಚೂರ್ ಪೌಡರ್ ಬಹಳ ಇಂಪಾರ್ಟೆಂಟ್, ಆಮ್ಚೂರ್ ಪೌಡರಿಂದ ಟೇಸ್ಟ್ ಚಲೋ ಬರ್ತದೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಚಲೋ. ಆಮೇಲೆ ಇದು ಈರುಳ್ಳಿ, ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿನಿ, ಬಟ್ ಇದು ಆಪ್ಷನಲ್. ಉಳ್ಳಾಗಡ್ಡಿ ಯಾರಿಗೆ ಬೇಡ ಅವ್ರು ಅದನ್ನು ಸ್ಕಿಪ್ ಮಾಡ್ಬೋದು. ಕ್ಯಾರೆಟ್ ಅದು ಹಾಕೋಬೋದು, ಬಟ್ ಭಾಳ ವೆಜಿಟೇಬಲ್ ಹಾಕೋದ್ರಿಂದ ಈ ಪನ್ನೀರದ್ದೇನು ಒರಿಜಿನಲ್ ಟೇಸ್ಟ್ ಇರ್ತದೆ ಅದು ಮುಚ್ಚಿ ಹೋಗಿಬಿಡ್ತದೆ. ಅದಕ್ಕೆ ವೆಜಿಟೇಬಲ್ ಕಡಿಮೆ ಹಾಕಿ ಪನ್ನೀರ್ ಜಾಸ್ತಿ ಹಾಕೋರಿ. ಈ ರೆಸಿಪಿ ಭಾಳ ಇಷ್ಟ ಆದರೆ ಲೈಕ್ ಮಾಡಿರಿ, ಮತ್ತು ಕಾಮೆಂಟ್ಸ್ ಮಾಡಿರಿ, ಶೇರ್ ಮಾಡಿರಿ. ಇವಾಗ ಈ ಉರುಳಿಗಳನ್ನು ಮಾಡಿಟ್ಕೊಂಡಿನಿ ನಾನು. ಇವಾಗ ಇದರಲ್ಲಿ ಒಂದು ಬಟ್ಲದೊಳಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ, ಎಳ್ಳು ಎಲ್ಲ ಸಣ್ಣಗೆ ಹೆಚ್ಚಿ ಇಟ್ಕೊಳ್ರಿ. ಆಮೇಲೆ ಈಗ ನಾವು ಕಲಸಿರೋ ಕಣಕ ಸ್ವಲ್ಪ ನೀವು ಅದನ್ನು ಟೆಸ್ಟ್ ಮಾಡಿ ನೋಡ್ಬೋದು, ಈ ಕನ್ಸಿಸ್ಟೆನ್ಸಿ ಅದೇ. ಆದರೆ ನಾವು ಮಾಡಿರೋ ಈ ಸ್ಟಫಿಂಗು ಸ್ವಲ್ಪ ಭಾಳ ಸಾಫ್ಟ್ ಅದ,
ಅದಕ್ಕೆ ಎರಡರದ್ದು ಸೇಮ್ ಕನ್ಸಿಸ್ಟೆನ್ಸಿ ಇರಬೇಕು. ಒಂದು ಬಹಳ ಗಟ್ಟಿ ಒಂದು ಬಹಳ ಲೂಸ್ ಇದ್ದರೆ ನಾವು ಸ್ಟಫಿಂಗ್ ಏನಿರ್ತದೆ ಅದು ಹೊರಗೆ ಬರ್ತದೆ. ಅದಕ್ಕಿಂತ ಸ್ವಲ್ಪ ಹಾಲು ಹಾಕಿ ಕಣಕನ್ನು ನಾನು ಸ್ವಲ್ಪ ಸಾಫ್ಟ್ ಮಾಡ್ಕೊಂಡಿನಿ. ಎರಡು ಸೇಮ್ ಸೈಜಲ್ಲಿ ತೊಗೋಬೇಕು. ಇವಾಗ ಈ ಉರುಳಿ ಮೇಲೆ ಸ್ವಲ್ಪ ನಾವೇನು ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಳ್ಳಿಟ್ಟಿವಿ ಅದನ್ನು ಹಾಕಿ ತೆಳ್ಳಗೆ ಈ ರೀತಿ ಲಟ್ಟಿಸ್ಕೋಬೇಕು. ಇವಾಗ ಈ ಕೊತ್ತಂಬರಿ ಎಲ್ಲ ಹಚ್ಚಿರೋ ಭಾಗನ ಕೆಳಗೆ ಮಾಡಿ ಸ್ಟಫಿಂಗನ್ನು ರೌಂಡಾಗಿ ಇದ್ರ ಮೇಲೆ ನಾವು ಈ ರೀತಿ ಸ್ವಲ್ಪ ತೆಳ್ಳಗೆ ಸ್ಪ್ರೆಡ್ ಮಾಡಿ ಪೂರ್ತಿ ಚಪಾತಿಗೆ ಈ ಸೈಡ್ಗೆಲ್ಲ ನೀರು ಹಚ್ಚಬೇಕು. ಹಚ್ಚಿ ಈ ರೀತಿ ಫೋಲ್ಡ್ ಮಾಡಬೇಕು. ಅಂದ್ರೆ ಈ ಥರ ಚೌಕೋನವಾಗಿ ಇದು ಶೇಪ್ ಬರಬೇಕು ನೋಡಿರಿ. ಯಾವಾಗಲೂ ಒಂದೇ ರೀತಿ ರೌಂಡಾಗೆ ಮಾಡಬೇಕಂತೇನಿಲ್ಲ. ಆವಾಗ ಈ ರೀತಿ ಶೇಪ್ಗಳನ್ನು ಚೇಂಜ್ ಮಾಡೋದ್ರಿಂದ ಮಕ್ಕಳಿಗೂ ಏನೋ ಒಂದು ಥರದ್ದು ಹೊಸದೇನೋ ಮಾಡಿಕೊಟ್ಟಾರ ಅನ್ನಿಸ್ತದೆ. ಈ ಪನ್ನೀರ್ ಪರೋಟ ಏನಿದೆ ಬಹಳ ಹೆಲ್ದಿ ಇದೆ ಮತ್ತು ಭಾಳ ಟೇಸ್ಟಿನೂ ಆಗ್ತದೆ. ಒಂದು ವೇಳೆ ನಿಮ್ಮ ಹತ್ರ ನಾನು ಹೇಳಿರೋ ಮಸಾಲ ಮಾಡಲಿಕ್ಕಾಗಿಲ್ಲ ಅಂದರೆ ನೀವು ಈ ಸ್ಟಫಿಂಗ್ ಒಳಗೆ ಸ್ವಲ್ಪ ಧನಿಯಾ ಪೌಡರು, ಹುರಿದಿರೋ ಜೀರಿಗೆ ಪೌಡರು, ಸ್ವಲ್ಪ ಮೆಣಸಿನ ಪುಡಿ, ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕ್ರಿ. ಚಿಲ್ಲಿ ಫ್ಲೇಕ್ಸ್ ಇಲ್ಲಾಂದರೆ ಸ್ವಲ್ಪ ಈ ಕೆಂಪು ಖಾರದ ಪುಡಿನೂ ಹಾಕ್ಕೋಬಹುದು. ಇಲ್ಲಾಂದ್ರೆ ಈಗ ನಾ ಏನು ಹೇಳ್ಕೊಟ್ಟಿನಿ ಆ ಮಸಾಲೆನ ಮಾಡಿ ಡಬ್ಬಿ ಒಳಗೆ ಇಟ್ಕೊಳ್ರಿ. ಯಾವಾಗ ಬೇಕೋ ಆವಾಗ ನೀವು ಎಲ್ಲ ಥರದ್ದು ಪರಾಟಗೂ ಹಾಕ್ಬೋದು, ಪಲ್ಯಗಳಿಗೂ ಹಾಕ್ಬೋದು. ಇಲ್ಲ ನೀವು ಈ ರಾಯ್ತಾ ಸಲಾಡ್ ಮಾಡ್ತಿರಲ್ಲ ಅದ್ರ ಮೇಲೂ ಇದನ್ನು ನೀವು ಸೀಸನಿಂಗ್ಸ್ ಅಂತ ಹಾಕ್ಬೋದು. ಸ್ವಲ್ಪ ಗೋಧಿ ಹಿಟ್ಟನ್ನು ಹರಡಿ ಒಂದ್ರ ಮೇಲೆ ಒಂದು ಇಡ್ರಿ, ಅಂದರೆ ಒಂದಕ್ಕೊಂದು ಅಂಟೋದಿಲ್ಲ. ಯಾವಾಗ ಬೇಕೋ ಆವಾಗ ಒಮ್ಮೆನೇ ನೀವು ಇದನ್ನು ಒಂದು ಸ್ವಲ್ಪ ಒಂದು 7-8 ಮಾಡಿ ಇಟ್ಕೊಂಡು ತುಪ್ಪ ಹಾಕಿ ಎರಡೂ ಕಡೆ ಚಲೋ ಕ್ರಿಸ್ಪಿ ಮತ್ತು ಬ್ರೌನ್ ಕಲರ್ ಆಗೋವರೆಗೂ ನೀವು ಈ ರೀತಿ ಬೇಯಿಸ್ಕೋಬೇಕು. ಕೆಲವು ಟೈಮ್ಗೆ ಬಹಳ ಜನರಿಗೆ ಮಾಡಬೇಕಾದಾಗ ನೀವು ಅರ್ಧನೇ ಬೇಯಿಸ್ಕೋಬೇಕು. ಮೇಲೆ ಕೆಳಗೆ ಜಾಸ್ತಿ ಬ್ರೌನ್ ಮಾಡಬೇಡ್ರಿ. ಅರ್ಧನೇ ಬೇಯಿಸ್ಕೊಂಡು ಯಾವಾಗ ಸರ್ವ್ ಮಾಡ್ತಿರ್ತೀರಿ ಆವಾಗ ತುಪ್ಪ ಹಚ್ಚಿ ಚಂದ ಬ್ರೌನ್ ಆಗುವವರೆಗೂ ಕ್ರಿಸ್ಪಿ ಆಗುವವರೆಗೂ ಬೇಯಿಸ್ಕೊಳ್ರಿ. ಇದ್ರ ಜೊತೆಗೆ ನೀವು ಸ್ವಲ್ಪ ಸಲಾಡ್ಗಳನ್ನು ಅಂದರೆ ಈರುಳ್ಳಿ, ಸೌತೆಕಾಯಿ, ಉಪ್ಪಿನಕಾಯಿ ಮತ್ತು ರಾಯ್ತಾ ಜೊತೆ ಸರ್ವ್ ಮಾಡಿ. ಈ ರೆಸಿಪಿನ ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಹೇಳಿ. ಥ್ಯಾಂಕ್ ಯು.